ಬಜೆಟ್ ಮಂಡನೆ ನಂತರದಲ್ಲಿ ಸಂಸದ ಡಿಕೆ ಸುರೇಶ್ ಅವರು ನೀಡಿದಂತಹ ಪ್ರತಿಕ್ರಿಯೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಪಕ್ಷ ಮುಗಿ ಬೀಳುವಂತೆ ಮಾಡಿತು. ಯಾವಾಗ ಡಿಕೆ ಸುರೇಶ್ ಅವರ ದೇಶ ವಿಭಜನೆಯ ಮಾತಿಗೆ ವಿರೋಧ ವ್ಯಕ್ತವಾಯಿತು, ಅದಕ್ಕೆ ಕೌಂಟರ್ ಸ್ಟ್ರಾಟಜಿಯನ್ನ ಕೂಡ ಕಾಂಗ್ರೆಸ್ ತನ್ನ ಆಂತರಿಕ ವಲಯದಲ್ಲಿ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಯಾವ ರೀತಿ? ಹೊಸದೊಂದು ಅಭಿಯಾನ, ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಅಭಿಯಾನ ಕಾಂಗ್ರೆಸ್ನ ಕಡೆಯಿಂದ ಮಾಡಲಾಗ್ತಾ ಇದೆ. ಆ ಮೂಲಕ ರಾಜ್ಯದ ಜನ ಕಟ್ತಾ ಇರುವ ತೆರಿಗೆ ವಾಪಸ್ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಜನರ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳಿಗೇನೆ ವಿನಿಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಯಾನವನ್ನ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಪಕ್ಷ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದನ್ನ ಬೆಂಬಲಿಸಿದ್ದಾರೆ. ಈ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನದ ಪರವಾಗಿ ಮಾತನಾಡಿದ್ದಾರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಲ್ಲಿಗೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಮಾತಿನಿಂದ ಆರಂಭಗೊಂಡ ಪ್ರತ್ಯೇಕ ರಾಷ್ಟ್ರದ ವಿವಾದ ಇದೀಗ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋ ಆರೋಪ ಖುದ್ದು ಸಿದ್ದರಾಮಯ್ಯ ಅವರೇ ಈ ಹಿಂದೆ ಅನೇಕ ಬಾರಿ ಮಾಡಿದ್ದಾರೆ. ಅದರಲ್ಲೂ ಬಿಜೆಪಿ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಇದ್ದಾಗಲೂ ಕೂಡ, ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನ್ಯಾಯಸಮ್ಮತವಾಗಿ ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಹಣ ಸಿಗ್ತಾ ಇಲ್ಲ ಅನ್ನೋದನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ಇದೀಗ ತಾವೇ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲೂ ಕೂಡ ಅದನ್ನ ಪುನರುಚ್ಚರಿಸಿದ್ದಾರೆ. ಈ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನಕ್ಕೆ ಧ್ವನಿಗೂಡಿಸಿದ್ದಾರೆ. ಈ ಅಭಿಯಾನವನ್ನ ಬೆಂಬಲಿಸಿ ಕನ್ನಡಿಗರ ತೆರಿಗೆ ಉತ್ತರದ ರಾಜ್ಯಗಳ ಪಾಲಾಗ್ತಾ ಇದೆ. ಕರುನಾಡಿನ ಋಣದಲ್ಲಿದ್ದೇ ಉತ್ತರದ ರಾಜ್ಯಗಳು. ಹೀಗಾಗಿ ಆ ರಾಜ್ಯಗಳ ಮಾಡೆಲ್ ನಮಗೆ ಅನುಕರಣೀಯ ಆಗಲಾರವು ಅಂತ ಹೇಳಿ ಬರೆದುಕೊಂಡಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ. ಅದೊಂದು ಹುಸಿ ಕಲ್ಪನೆ. ಈ ಗುಜರಾತ್ ಮಾಡೆಲ್ ಅಂತ ಹೇಳಿ ಏನು ಪದೇ ಪದೇ ಪ್ರಸ್ತಾಪ ಆಗುತ್ತೆ, ಅಭಿವೃದ್ಧಿಗೆ ಗುಜರಾತ್ನ ಮಾದರಿಯನ್ನ ಅನುಸರಿಸಬೇಕು ಅನ್ನೋ ವಿಚಾರಗಳು ಚರ್ಚೆಗೆ ಒಳಪಡುತ್ತೆ. ಅದೆಲ್ಲವೂ ಕೂಡ ಹುಸಿ ಕಲ್ಪನೆ. ಇದರಿಂದ ಎಲ್ಲರೂ ಹೊರಬರಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಈ ದಕ್ಷಿಣ ವರ್ಸಸ್ ಉತ್ತರ ಅನ್ನೋ ರೀತಿಯ ಪರಿಕಲ್ಪನೆ ಪ್ರಾರಂಭವಾಗ್ಬಿಟ್ಟಿದೆ ಲೋಕಸಭಾ ಚುನಾವಣೆ ಸನ್ನಿಹಿತದಲ್ಲಿ ಇರೋ ಸಂದರ್ಭದಲ್ಲಿ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಯಾವ ರೀತಿ ನಡೀತಾ ಇದೆ ಈ ಸೌತ್ ವರ್ಸಸ್ ನಾರ್ತ್ ಅನ್ನೋ ರಾಜಕೀಯ ಜಿದ್ದಾಜಿದ್ದಿ. ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಹ್ಯಾಶ್ಟ್ಯಾಗ್ ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಅಭಿಯಾನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭವಾಗಿದೆ. ಇದಕ್ಕೆ ಕೌಂಟರ್ ಕೊಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಬಿಜೆಪಿ ಪಕ್ಷ ಮಾಡ್ಕೊಳ್ತಾ ಇದೆ. ಅನುದಾನದಲ್ಲಿ ದಕ್ಷಿಣ ಉತ್ತರ ವಿಭಜನೆ ಸರಿಯೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಿರೋದು. ಹಿಂದಿ ಹೇರಿಕೆ ಕೂಗಿನ ನಡುವೆ ಇದೀಗ ಮತ್ತೊಂದು ಫೈಟ್ ಕಾಂಗ್ರೆಸ್ನ ಕಡೆಯಿಂದ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿರಬೇಕಾದ್ರೆ ಅಮಿತ್ ಶಾ ಅವರ ಒಂದು ಹೇಳಿಕೆ, ಅದಾದ ನಂತರದಲ್ಲಿ ಪ್ರಾರಂಭವಾದ ಒಂದು ಅಭಿಯಾನದ ರೀತಿಯ ಚಳವಳಿ. ಉತ್ತರ ಭಾರತದಲ್ಲಿ ಬಳಸುವಂತಹ ಭಾಷೆ ಅಷ್ಟೇ, ರಾಷ್ಟ್ರೀಯ ಭಾಷೆ ಆಗಲಾರದು ಹಿಂದಿ. ಹೀಗಾಗಿ ಹಿಂದಿ ಹೇರಿಕೆ ಸರಿಯಲ್ಲ ಅನ್ನೋ ಒಂದು ಆ ವಾದದ ನಂತರದಲ್ಲಿ ಇದೀಗ ಮತ್ತೊಂದು ಅಂಶ ಫೈಟ್ಗೆ ಒಳಪಟ್ಟಿರೋದು ನನ್ನ ತೆರಿಗೆ ನನ್ನ ಹಕ್ಕು. ಭಾವನಾತ್ಮಕವಾಗಿ ವಿಭಜನೆಯ ತಂತ್ರವನ್ನ ಉಪಯೋಗಿಸಿ ಮತದಾರರನ್ನ ಸೆಳೆಯೋ ಪ್ರಯತ್ನ ಆಗ್ತಾ ಇದೆಯಾ ಕಾಂಗ್ರೆಸ್ನ ಕಡೆಯಿಂದ? ಅನುಮಾನ ಸಹಜ. ಇನ್ನು ದಕ್ಷಿಣದ ಕೂಗಿಗೆ ಕೇಂದ್ರ ಸರ್ಕಾರ ಕಿವಿಯಾಗುತ್ತಾ? ಈ ಡಿವೈಸಿವ್ ಪಾಲಿಟಿಕ್ಸ್, ವಿಭಜನೆ ಆಧಾರಿತ ರಾಜಕೀಯ ಅಂತ ಬಂದಾಗ ಭಾವನಾತ್ಮಕ ವಿಚಾರ ಆಗಿರೋದ್ರಿಂದ ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರಬೇಕಾದ್ರೆ ದಕ್ಷಿಣದಿಂದ ಎದ್ದಿರುವ ಈ ಕೂಗು ಇದಕ್ಕೆ ಕೇಂದ್ರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಉತ್ತರದ ರಾಜ್ಯಗಳ ಮೇಲೆ ಕರುನಾಡಿನ ಋಣ ಇದೆ ಅನ್ನೋದನ್ನ ಪದೇ ಪದೇ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಹೀಗಾಗಿ ರಾಜ್ಯಗಳು ಮಾಡೆಲ್ ಆಗೋದು ಹೇಗೆ? ನಮ್ಮ ಋಣದಲ್ಲಿರುವ ರಾಜ್ಯಗಳು ನಮಗೆ ಹೇಗೆ ಮಾಡೆಲ್ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಿದ್ದಾರೆ. ಅಭಿವೃದ್ಧಿಯ ಮಾನದಂಡದ ಹುಸಿ ಕಲ್ಪನೆಯನ್ನ ಸೃಷ್ಟಿ ಮಾಡಲಾಗಿದೆ. ನಮಗೆ ನಾವೇ ಮಾಡೆಲ್ ಆಗಬೇಕು, ಹಾಗೆ ನಮ್ಮ ತೆರಿಗೆ ನಮಗೇ ಸಿಗಬೇಕು ಅನ್ನೋ ಅರ್ಥದ ಅಭಿಯಾನ ಇದೀಗ ಕಾಂಗ್ರೆಸ್ನ ಕಡೆಯಿಂದ ಆಗ್ತಾ ಇದೆ. ಇನ್ನು ಈ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ರಾಜ್ಯಕ್ಕೆ ಅಂದರೆ ಕರ್ನಾಟಕವನ್ನು ಒಳಗೊಂಡಂತೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಸಿಗಬೇಕಾಗಿದ್ದ ನ್ಯಾಯಸಮ್ಮತವಾದ ಪಾಲ್ ಸಿಗ್ತಾ ಇಲ್ಲ ಅನ್ನೋದನ್ನ ಹೇಳೋ ಸಂದರ್ಭದಲ್ಲೇ ಹಾಗಾದ್ರೆ ಕೇಂದ್ರದಿಂದ ಹಣ ಬೇರೆ ಎಲ್ಲಿಗೆ ಹೋಗ್ತಾ ಇದೆ, ಯಾವ್ಯಾವ ಕಡೆ ವಿನಿಯೋಗ ಆಗ್ತಾ ಇದೆ ಅನ್ನೋದನ್ನ ನಾವು ಲೆಕ್ಕ ಹಾಕಿದಾಗ ವಿದೇಶಗಳಿಗೆ ಭಾರತ ಅನೇಕ ಸಂದರ್ಭದಲ್ಲಿ ನೆರವಾಯಿತು. ಆಂತರಿಕ ಯುದ್ಧಗಳಿರಬಹುದು, ಅಥವಾ ಜಾಗತಿಕವಾಗಿ ಕಾಡಿದಂತಹ ಕೆಲವೊಂದಷ್ಟು ಆರೋಗ್ಯ ಸಂಬಂಧಿ ಸಮಸ್ಯೆ ಇರಬಹುದು, ಅಥವಾ ಆಯಾ ದೇಶಗಳಲ್ಲಿ ಉದ್ಭವಿಸಿದಂತಹ ಆರ್ಥಿಕ ಬಿಕ್ಕಟ್ಟಿರಬಹುದು. ಇಂಥ ಸಂದರ್ಭದಲ್ಲಿ ವಿದೇಶಗಳಿಗೂ ಕೂಡ
ಭಾರತ ಯಥೇಚ್ಛವಾಗಿ ಅನುದಾನವನ್ನು ನೀಡಿದೆ. ಹಾಗಾದರೆ ಯಾವ್ಯಾವ ರಾಷ್ಟ್ರಕ್ಕೆ ಅಥವಾ ದೇಶಕ್ಕೆ ಭಾರತದಿಂದ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಭೂತಾನ್ ಬರೋಬ್ಬರಿ 2388.97 ಕೋಟಿ ಭಾರತದಿಂದ ಹೋಗಿರೋದು ಭೂತಾನ್ಗೆ. ಮಾಲ್ಡೀವ್ಸ್ ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ, ಲಕ್ಷದ್ವೀಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲ್ಡೀವ್ಸ್ ಹಾಗೆ ಭಾರತದ ನಡುವೆ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡಿಂಗ್ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಆದ ಟಗ್ ಆಫ್ ವಾರ್. ಅದೇ ಮಾಲ್ಡೀವ್ಸ್ಗೆ ಭಾರತದಿಂದ ಬರೋಬ್ಬರಿ 770.90 ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ನೆರೆ ರಾಷ್ಟ್ರ ನೇಪಾಳ 2650 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಭಾರತದಿಂದ ನೇಪಾಳಕ್ಕೆ ನೀಡಲಾಗಿದೆ. ಹಾಗೆ ಮಯನ್ಮಾರ್ 2370 ಕೋಟಿಯಷ್ಟು ಹಣ ಭಾರತದಿಂದ ಹರಿದು ಹೋಗಿದೆ. ಮಾರಿಷಸ್ 2330 ಕೋಟಿ, ಹಾಗೆ ಅಫ್ಘಾನಿಸ್ತಾನ 2220 ಕೋಟಿ, ಬಾಂಗ್ಲಾದೇಶ 130 ಕೋಟಿ, ಹಾಗೆ ಶ್ರೀಲಂಕಾ 60 ಕೋಟಿ, ಹಾಗೆ ಸೆಲೆಚಲಸ್ 29.91 ಕೋಟಿ, ಮಂಗೋಲಿಯಾ 5 ಕೋಟಿ. ಯಾಕೆ ಈ ರೀತಿಯಾಗಿ ಹಣವನ್ನು ಬೇರೆ ರಾಷ್ಟ್ರಗಳಿಗೆ ಕೊಡ್ತಾರೆ ಅಂತಂದರೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡಬೇಕಾಗತ್ತೆ. ಸ್ನೇಹಿತ ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಜಾಗತಿಕ ಮಟ್ಟದಲ್ಲಿ ವಿಶ್ವಗುರು ಅನ್ನೋ ಪಟ್ಟಕ್ಕೇರಬೇಕಾದ್ರೆ ಭಾರತ. ಹೀಗಾಗಿ ಒಂದಷ್ಟು ಕ್ಯಾಲ್ಕುಲೇಟಿವ್ ಮೂವ್ ಕೂಡ ಈ ಅನುದಾನ ಹಂಚಿಕೆಯಲ್ಲಿರುತ್ತೆ. ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯ ಅವರು ಮಾಡ್ತಿರೋ ಆರೋಪ ಏನಂತಂದರೆ, ವಾರ್ಷಿಕ 4 ಲಕ್ಷ ಕೋಟಿ ಸಂಪನ್ಮೂಲವನ್ನು ಸಂಗ್ರಹಿಸಿ ನಮ್ಮ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನದ ರೂಪದಲ್ಲಿ ಬಂದಿರೋದು ಶೂನ್ಯ. ಕನ್ನಡಿಗರ ಬೆವರಿನ ಹಣವನ್ನು ಲಪಟಾಯಿಸಿ ವಿದೇಶಗಳಿಗೆ ಹರಿಸ್ತಾ ಇರೋದನ್ನ ಪ್ರಶ್ನೆ ಮಾಡ್ದಲ್ಲೇ ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯನಾ? ಕನ್ನಡಿಗರು ಗುಲಾಮ್ರಲ್ಲ ಅಂತ ಹೇಳಿ ಭಾವನಾತ್ಮಕವಾಗೇನೆ ಟ್ವೀಟ್ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲಿಗೆ ಈ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ಫೈಟ್, ಉತ್ತರ ವರ್ಸಸ್ ದಕ್ಷಿಣ ಅನ್ನೋ ಫೈಟ್, ಅನುದಾನದ ವಿಚಾರದಲ್ಲಿ ಭಾವನಾತ್ಮಕವಾಗಿ ಜನರನ್ನ ತಲುಪೋ ಪ್ರಯತ್ನ, ಯಾರಿಗೆ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗುತ್ತೆ, ಯಾರಿಗೆ ಯಾವ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡೋಣ. ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಫೈಟ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಇದೇ ವಿಚಾರ ಇನ್ನು ಡಿ.ಕೆ. ಸುರೇಶ್ ಅವರು ಪ್ರಸ್ತಾಪ ಮಾಡಿದ್ರು, ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅನ್ನೋ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಫೆಬ್ರವರಿ 7ನೇ ತಾರೀಕು ದೆಹಲಿಯಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಧರಣಿಯನ್ನು ನಡೆಸಲಿದ್ದೇವೆ ಅಂತ ಹೇಳಿ. ಅದಕ್ಕೆ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸಲಿರುವ ಈ ಪ್ರತಿಭಟನೆಗೆ ಬಿಜೆಪಿ ಕೂಡ ಕೌಂಟರ್ ಕೊಡಲಿಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಅವತ್ತೇ ಅಂದರೆ ಫೆಬ್ರವರಿ 7ನೇ ತಾರೀಕೇನೆ ಇಲ್ಲಿ ಅಂದರೆ ರಾಜ್ಯದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಲಿದೆ. ಕಳೆದ 10 ವರ್ಷದಲ್ಲಿ ಮೋದಿ ಆಡಳಿತದ ಪಟ್ಟಿಯನ್ನು ಬಿಡುಗಡೆ ಮಾಡಲಿದ್ದಾರಂತೆ ಬಿಜೆಪಿ ಅವರು. ಅಂದರೆ ಮೋದಿ ಆಡಳಿತ ಶುರುವಾದ ಮೇಲೆ, ಅರ್ಥಾತ್ NDA ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ರಾಜ್ಯಕ್ಕೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಅನ್ನೋದರ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರಂತೆ ಬಿಜೆಪಿಗರು ಫೆಬ್ರವರಿ 7ನೇ ತಾರೀಕು. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಕಿಡಿಕಾರಿದ್ದಾರೆ, ಅವರ ಮಾತುಗಳಲ್ಲಿ ವಿವರಣೆ ನಿಮ್ಮ ಮುಂದೆ. ಬರೀ ಸುಳ್ಳು ಹೇಳ್ತಾರೆ. ಅವತ್ತಿನ ಪತ್ರಿಕಾಗೋಷ್ಠಿಗೂ ನಾನು ಹೇಳಿದೆ, ಅವರೀಗ 7ನೇ ತಾರೀಕು ಧರಣಿ ಕೂರ್ತಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ಯಾರು ಕರ್ಕೊಂಡು ಹೋಗ್ತಾರೆ ನಂಗೆ ಗೊತ್ತಿಲ್ಲ, ಕರ್ಕೊಂಡು ಕೂರ್ಲಿ ಧರಣಿ, ನಾನು ಬೇಡ ಅನ್ನಲ್ಲ. ಕೇಂದ್ರದಲ್ಲಿ BJP ಸರ್ಕಾರ ಇರ್ಬೇಕಾದ್ರೆ ಒಂದು ವಿರೋಧ ಪಕ್ಷ ಕಾಂಗ್ರೆಸ್ ಬದುಕಿದೆ ಅನ್ನೋ ತೋರಿಸೋದಕ್ಕೋಸ್ಕರ ದೆಹಲಿಗೆ ಹೋಗ್ತಿಯಾರೋ, ದೆಹಲಿನಲ್ಲಿ ಧರಣಿ ಕೂರೋ ಮುಂಚೆ ಅವರು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಕೇಂದ್ರದಿಂದ ಎಷ್ಟು ಬರಬೇಕಾಗಿತ್ತು, ಎಷ್ಟೆಷ್ಟು ಬಂದಿದೆ, ಹಿಂದೆ UPA ಸರ್ಕಾರದಲ್ಲಿ ಎಷ್ಟೆಷ್ಟು ಬಂದಿತ್ತು, ಎಷ್ಟೆಷ್ಟು ಬಂದಿದೆ, ಅದನ್ನು ಒಂದು ವೈಟ್ ಪೇಪರ್ ಹೊರಡಿದ್ರೆ ತುಂಬ ಸಂತೋಷವಾಗಿ ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ನೀವು 3 ಲಕ್ಷಕ್ಕೂ ಹೆಚ್ಚು ಬಜೆಟನ್ನು ಪ್ರತಿ ವರ್ಷ ಮಂಡನೆ ಮಾಡ್ತೀರಿ. ರೈತರಿಗೆ ಕೊಡಬೇಕಾಗಿದ್ದ ಬರಗಾಲದ ಪರಿಹಾರದ ನಿಧಿಯನ್ನು ಕೊಡೋದಿಲ್ಲ. ಹೀಗಾಗಿ ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸುವಂಥದ್ದನ್ನು ರಾಜ್ಯದ ಜನತೆ ಸಂಪೂರ್ಣವಾಗಿ ಅರ್ಥವನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ನಿಮ್ಮ ಈ ಷಡ್ಯಂತ್ರ ಫಲಿಸುವುದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ನೀವು 3 ಲಕ್ಷಕ್ಕೂ ಹೆಚ್ಚು ಬಜೆಟನ್ನು ಪ್ರತಿ ವರ್ಷ ಮಂಡನೆ ಮಾಡ್ತೀರಿ.
ರೈತರಿಗೆ ಕೊಡಬೇಕಾಗಿದ್ದ ಬರಗಾಲದ ಪರಿಹಾರದ ನಿಧಿಯನ್ನು ಕೊಡುವುದಿಲ್ಲ. ಹೀಗಾಗಿ ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸುವಂಥದ್ದನ್ನು ರಾಜ್ಯದ ಜನತೆ ಸಂಪೂರ್ಣವಾಗಿ ಅರ್ಥವನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ನಿಮ್ಮ ಈ ಷಡ್ಯಂತ್ರ ಫಲಿಸುವುದಿಲ್ಲ.